ನಮಸ್ತೆ ವೀಕ್ಷಕರೇ, ಗೋಕುಲಾಷ್ಟಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಗೋಕುಲಾಷ್ಟಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಅಪರೂಪದ ಪ್ರತಿಭೆ ನಮ್ಮೊಟ್ಟಿಗೆ ಇದ್ದಾರೆ. ನಿನ್ನೆ ಅಷ್ಟೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಲ್ಲಿ ಸಂಭ್ರಮ ಸಡಗರದಲ್ಲಿ ನಾವಿದ್ವಿ. ಇವತ್ತು ಗೋಕುಲಾಷ್ಟಮಿ. ಈ ಗೋಕುಲಾಷ್ಟಮಿಯ ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಇದರೊಟ್ಟಿಗೆ ಒಬ್ಬ ಗಾಯಕಿ, ಪುಟಾಣಿ ಗಾಯಕಿ ಹಾಗೂ ತಬಲಾ ವಾದಕಿ ಆಗಿರುವಂತಹ ರಿಚಾ ಅವರು ಇದ್ದಾರೆ. ರಿಚಾ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ಗೆ. ಥ್ಯಾಂಕ್ ಯು. ಓಕೆ, ಇವತ್ತು ಗೋಕುಲಾಷ್ಟಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ನಿಮ್ಗೂ ಕೂಡ ಧನ್ಯವಾದಗಳು. ಇವತ್ತು ಗೋಕುಲಾಷ್ಟಮಿ ಹಬ್ಬ ಅಂತ ನಿಮ್ಗೆ ಗೊತ್ತಿತ್ತಾ? ಗೊತ್ತಿತ್ತು. ಓಕೆ, ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ. ನಿಮ್ಮನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವೆಲ್ಲ ಮಾಡ್ತೀರಾ? ಮಾಡ್ತೀವಿ. ಹೌದಾ? ಈಗ ನಿನ್ನೆ ನೀನು ಕಾಸ್ಟ್ಯೂಮ್ ಎಲ್ಲ ಹಾಕಿದ್ದೆ, ಅಂದ್ರೆ ಕೃಷ್ಣನ ವೇಷ ಹಾಕಿರೋದು ಅಥವಾ ರಾಧಾ ವೇಷ ಹಾಕಿದ್ದು, ಯಾವ ವೇಷ ಹಾಕಿದ್ದೆ, ಹೇಗೆ? ನಾನು ಯಾವ್ದೋ ಹಾಕಿರ್ಲಿಲ್ಲ, ಬಟ್ ನನ್ನ ತಂಗಿ ಹಾಕಿದ್ಲು. ಹೌದಾ, ಸರಿ. ಓಕೆ, ಈಗ ಮನೆಯಲ್ಲಿ ಹಬ್ಬನೆಲ್ಲ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಆಗಿದ್ರೆ ಅಲ್ವಾ? ಸ್ಕೂಲಲ್ಲೆಲ್ಲ ಇದನ್ನ ಸೆಲೆಬ್ರೇಟ್ ಮಾಡಿದ್ರಾ? ಇಲ್ಲ, ಸ್ಕೂಲಲ್ಲಿ ಏನು ಸೆಲೆಬ್ರೇಟ್ ಮಾಡಲಿಲ್ಲ. ಓಕೆ ರಿಚಾ, ನೀನು ಗಾಯಕಿ, ಅಂದ್ರೆ ನೀನು ಸಿಂಗರ್ ಜೊತೆಲಿ ತಬಲಾ ಆರ್ಟಿಸ್ಟ್ ಕೂಡ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ ಈ ಸಂಗೀತವನ್ನ? 1-2 years ಇಂದ ನಾನು ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ. ಆಮೇಲೆ ತಬಲಾನ ಈಗ ರೀಸೆಂಟ್ ಆಗಿ 6 months ಜಾಯಿನ್ ಆಗಿದ್ದೀನಿ. ಓಕೆ, ಅಂದ್ರೆ ಸುಮಾರು ವರ್ಷಗಳಿಂದ ಮಾಡ್ತಿದ್ಯಾ, ಈಗ ಹೊಸ ಕೋರ್ಸಿಗೆ 6 ತಿಂಗಳಿಂದ ಜಾಯಿನ್ ಆಗಿದೆಯಾ? ಓಕೆ, ಎಷ್ಟೊಂದು ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀಯಾ ಅಂತ ನಮಗೆ ಗೊತ್ತಾಯ್ತು. ಪ್ರಶಸ್ತಿಗಳನ್ನೆಲ್ಲ ನೀನು ತಗೊಂಡಿದ್ದೀಯಾ. ಓಕೆ, ನಿನಗೆ ಈಗ ಸಂಗೀತ ಕಲಿಬೇಕು ಅಥವಾ ಈ ತಬಲವನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂದಿದ್ದು ಹೇಗೆ? ನಿನಗೆ ಇನ್ಸ್ಪಿರೇಷನ್ ಯಾರು? ನಮ್ಮ ಗ್ರ್ಯಾಂಡ್ ಮದರ್ ಅವರೇ ನನಗೆ ಇನ್ಸ್ಪಿರೇಷನ್ ಕೊಟ್ಟರು. ಅದರಿಂದ ನಾನು ಇದನ್ನೆಲ್ಲ ಶುರು ಮಾಡಿದೆ. ಓಕೆ, ಹಾಗಿದ್ರೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣ ಬರ್ತ್ಡೇ ಇರುತ್ತೆ, ಅದಕ್ಕೆ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಇವತ್ತು ಗೋಕುಲಾಷ್ಟಮಿ. ಗೋಕುಲಾಷ್ಟಮಿ ಅಂದರೆ ಏನು ಅಂತ ನಾನು ನಿನಗೆ ಕತೆ ಮೂಲಕ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ನಿನ್ನನ್ನು ನಾನು ಕರೆಸಿರೋದೇನಕ್ಕೆ ಅಂತ ಹೇಳಿದ್ರೆ ಹಾಡು ಹೇಳೋಕ್ಕೆ ಅಲ್ವಾ? ನಿನ್ನಿಂದನೇ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಸಿಕ್ಬಿಡ್ಲಿ. ಯಾವುದೇ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ತೀವಿ ಅಂದರೆ ವಿಘ್ನಗಳನ್ನೆಲ್ಲ ಕಳೆಯಪ್ಪ ದೇವ್ರೆ ಅಂತ ವಿಘ್ನ ವಿನಾಯಕನನ್ನ ನೆನೆಸ್ಕೊಳ್ತೀವಿ ಅಲ್ವಾ? ಹಾಗಾಗಿ ಮೊದಲ ಪೂಜೆಗೆ ಅಧಿಪತಿ ಯಾರು? ಶ್ರೀ ವಿಘ್ನೇಶ್ವರ ಅಲ್ವಾ? ವಿಘ್ನೇಶ್ವರನ ನೆನ್ಪು ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ವಿಘ್ನೇಶ್ವರನ ಯಾವ್ದಾದ್ರು ಒಂದು ಸ್ತುತಿಯನ್ನ ನಮಗೋಸ್ಕರ ಹೇಳೋಕ್ಕಾಗತ್ತಾ? ಓಕೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೋಷಿಕ ವಾಹನ, ಶರಣು 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 ಸಿದ್ಧಿ ವಿನಾಯಕ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ, ತಟಿಲ ತಾಂಕಿಟ ಕೋಮಲಾಂಗನೆ, ಕರಣ ಕುಂಡಲಧಾರನೆ, ಶರಣು 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 ಸಿದ್ಧಿ ವಿನಾಯಕ. ವಾವ್, ತುಂಬ ಚೆನ್ನಾಗಿ ಹೇಳ್ದೆ ರಿಚಾ. ನಿನ್ನ ಧ್ವನಿ ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ನೀನು ಎವ್ರಿಡೇ ಪ್ರಾಕ್ಟೀಸ್ ಮಾಡ್ತೀಯಾ ಇದನ್ನ, ಸಂಗೀತವನ್ನ? ಇಲ್ಲ, ನಾನು ಸಂಗೀತನ ಎವ್ರಿಡೇ ಪ್ರಾಕ್ಟೀಸ್ ಮಾಡಲ್ಲ, ಬಟ್ ತಬಲಾನ ಎವ್ರಿಡೇ ಮಾಡ್ತೀನಿ. ತಬಲಾ ಎವ್ರಿಡೇ ಪ್ರಾಕ್ಟೀಸ್ ಮಾಡ್ತೀಯಾ? ಓಕೆ, ಎಷ್ಟೊಂದು ವೇದಿಕೆ ಕಾರ್ಯಕ್ರಮಗಳನ್ನು ಅಂದರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದೀಯಾ. ಈಗ ಈ ಒಂದು ಟಿವಿ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದೆಯಾ. ಎಷ್ಟು ಖುಷಿ ಆಗ್ತಿದೆ ನಿನಗೆ? ನಾನು ಎಕ್ಸೈಟ್ಮೆಂಟ್ ಆಗಿತ್ತು, ಬಟ್ ಆಲ್ಸೋ ಸ್ವಲ್ಪ ಟೆನ್ಷನ್ ಇತ್ತು, ಅದು ಹೆಂಗೆ ಆಡ್ಬೋದು ಅಂತ ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ಇಲ್ಲಿ ಬಂದಮೇಲೆ ಒಂಚೂರು ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯಿತು. ಹೌದಾ, ಖುಷಿ ಆಗ್ತಿದೆಯಾ ನನಗೆ? ಓಕೆ, ತುಂಬ ಚೆನ್ನಾಗಿ ನೀನು ಹಾಡು ಹೇಳಿದೆ. ಇವತ್ತು ವಿಘ್ನೇಶ್ವರನ ನೆನ್ಪು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೀಯಾ. ಓಕೆ, ಈಗ ನೆಕ್ಸ್ಟ್ ಹಾಡನ್ನು ಹೇಳ್ಸೋಕ್ಕಿಂತ ಮುಂಚೆ ಈಗ ಪದೇ ಅಂದರೆ ಬ್ಯಾಕ್ ಟು ಬ್ಯಾಕ್ ನೀನು ಹಾಡು ಹೇಳಿದ್ರೆ ನಿನಗೆ ಧ್ವನಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ಪುಟಾಣಿ ಕತೆ ಹೇಳ್ಬಿಡ್ಲಾ ನಿನಗೋಸ್ಕರ? ಓಕೆ, ಇವತ್ತು ಗೋಕುಲಾಷ್ಟಮಿ ಇದೆ ಅಲ್ವಾ? ಗೋಕುಲಾಷ್ಟಮಿ ಅಂತ ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ನಿನ್ನೆ ಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣ ಹುಟ್ಟಿದಂಥ ದಿನ, ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆ ಮಾಡಿದ್ವಿ. ಇವತ್ತು ಯಾಕೆ ಗೋಕುಲಾಷ್ಟಮಿ ಅಂತ ಮಾಡ್ತಾರೆ ಅಂದರೆ, ಕೃಷ್ಣನ್ ಸ್ಟೋರಿ ಕೇಳಿದ್ಯಾ ನೀನು? ಇಲ್ಲ, ಅಷ್ಟೊಂದಿಲ್ಲ. ಓಕೆ, ಶ್ರೀಕೃಷ್ಣ ಹುಟ್ಟಿದ್ದು ಎಲ್ಲಿ ಅಂತ ನಿನಗೆ ಗೊತ್ತಾ? ಶ್ರೀಕೃಷ್ಣ ಮಥುರಾ
ಆ ನಗರದಲ್ಲಿ ಹುಟ್ಟಿದ್ದು. ಓಕೆ, ಜೈಲಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು. ದೇವಕಿ ಮತ್ತೆ ವಸುದೇವ ಅಂತ ಹೇಳಿ ಅವರ ಅಪ್ಪ ಅಮ್ಮನ ಹೆಸರಾಗಿರುತ್ತೆ. ಆ ಜೈಲಲ್ಲಿ ಮಗು ಜನನವಾಗುತ್ತೆ ಅಂದ್ರೆ ರಾತ್ರಿ ಹುಟ್ಟತಾನೆ ಶ್ರೀಕೃಷ್ಣ. ಅವಾಗ ಶ್ರೀಕೃಷ್ಣನ ಚಿಕ್ಕಪ್ಪನ ಹೆಸರು ಕಂಸ ಅಂತ ಇರುತ್ತೆ. ಆ ಕಂಸ ಏನ್ ಮಾಡ್ತಾನೆ, ಕಂಸನಿಗೆ ಒಂದು ಭಯ ಇರುತ್ತೆ. ಶ್ರೀಕೃಷ್ಣ ಅಂದ್ರೆ ಈ ದೇವಕಿ ಮತ್ತೆ ವಾಸುದೇವಗೆ ಹುಟ್ಟಿದಂಥ ಮಗುವಿಂದ ನಾನು ಸತ್ತೋಗ್ಬಿಡ್ತೀನಿ, ಅವನ ಮಗು ನನಗೆ ಕೊಲೆ ಮಾಡುತ್ತೆ, ವಧೆ ಮಾಡುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಹಾಗಾಗಿ ಮಗು ಹುಟ್ಟಿದ ತಕ್ಷಣನೇ ಆ ಮಗುವನ್ನ ಕೊಲೆ ಮಾಡಿಬಿಡ್ಬೇಕು ಅಂತ ಅವನು ಡಿಸೈಡ್ ಆಗಿರ್ತಾನೆ. ಯಾರು? ಕಂಸ. ಹಾಗಾಗಿ ಭಯದಿಂದ ಇರ್ತಾರೆ. ಅಂದ್ರೆ ಕೃಷ್ಣನ ಅಪ್ಪ ಅಮ್ಮ ಭಯದಿಂದ ಇದ್ದಂತಹ ಅಪ್ಪ ಅಮ್ಮ ಅಂದ್ರೆ ದೇವಕಿ ಮತ್ತೆ ವಾಸುದೇವ. ಕೃಷ್ಣ ಹುಟ್ಟಿದ ತಕ್ಷಣ ಜೈಲಲ್ಲಿ ಎಲ್ಲ ಸಿಬ್ಬಂದಿಗಳಿರ್ತಾರೆ ಅಲ್ವಾ, ಅವ್ರನ್ನ ನೋಡ್ಕೊಳ್ಳೋಕೆ ಅಂತ ಅವರೆಲ್ಲರೂ ಕೂಡ ಅನ್ಕಾನ್ಶಿಯಸ್ ಆಗ್ತಾರೆ, ಪ್ರಜ್ಞೆ ತಪ್ಪುತ್ತಾರೆ. ಆವಾಗ ಕೃಷ್ಣನನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸ್ತಾರೆ. ಅದೇ ಸ್ಥಳದಲ್ಲಿದ್ರೆ ಕಂಸ ಬಂದ್ಬಿಟ್ಟು ಮಗುನ ಕೊಲೆ ಮಾಡ್ಬಿಡ್ತಾನೆ ಅಂತ ಹೇಳಿ. ಹಾಗಾಗಿ ಆ ಮಗುವನ್ನ ಅಂದ್ರೆ ಕೃಷ್ಣನನ್ನ, ಪುಟ್ಟಾಣಿ ಕೃಷ್ಣ, ಅದು ಮುದ್ದು ಕೃಷ್ಣ ಆಗಿರುತ್ತೆ, ಆ ಮುದ್ದು ಕೃಷ್ಣನ ಒಂದು ಬುಟ್ಟಿನಲ್ಲಿ ಹಾಕೊಂಡು ವಸುದೇವ ಮಗುನ ಕರ್ಕೊಂಡು ಆಚೆ ಹೋಗ್ತಾನೆ, ಜೈಲಿಂದ ಆಚೆ ಬರ್ತಾನೆ. ಓಕೆ, ಆವಾಗ ಜೈಲಲ್ಲಿರುವಂಥ ನೋಡ್ಕೊಳ್ಳೋಕಿರೋರೆಲ್ಲರೂ ಅನ್ಕಾನ್ಶಿಯಸ್ ಆಗಿರ್ತಾರೆ. ಹೆಂಗಾದ್ರು? ಕೃಷ್ಣನ್ ಲೀಲೆ. ವೆರಿ ಗುಡ್. ಕೃಷ್ಣನ ಲೀಲೆ. ಕೃಷ್ಣ ಅಂದ್ರೆ ದೇವ್ರಲ್ವಾ, ಸೊ ಅದೊಂದು ಪವಾಡನೆ ಆಗೋಗ್ಬಿಡುತ್ತೆ. ಅವಾಗ ಆ ಜೈಲಿಂದ ಆಚೆ ಬಂದು ಅದನ್ನ ಒಂದು ನದಿ ಸಿಗತ್ತೆ. ವಸುದೇವ ಆ ನದಿಯನ್ನ ಕ್ರಾಸ್ ಮಾಡ್ಬೇಕಾಗಿರತ್ತೆ. ಆದ್ರೆ ಆ ನದಿಯನ್ನ ತುಂಬಾ ಜೋರು ಮಳೆ ಬರ್ತಾ ಇರುತ್ತೆ, ಗುಡುಗು ಸಿಡಿಲು, ಭೋರ್ಗರಿಯುವಂಥ ಮಳೆ, ಆ ಥರ ಎಲ್ಲ ಬರ್ತಾ ಇರುತ್ತೆ, ಜೋರಾದಂಥ ಮಳೆ ಬರ್ತಿರುತ್ತೆ. ಆವಾಗ ಯಮುನಾ ನದಿ ಹತ್ರ ಬರ್ತಾನೆ. ಆಗೇನಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಗೋಕುಲಾಷ್ಟಮಿನಲ್ಲಿ ನಿನ್ನನ್ನು ಕರೆಸಿದ್ದೀನಿ. ಸೊ ಈಗ ವಿಘ್ನೇಶ್ವರನ ಹಾಡನ್ನು ನನಗೆ ಹೇಳಿದೆ. ಈಗ ಕೃಷ್ಣನ್ ಸಾಂಗ್ ಹೇಳಬೇಕಲ್ವಾ, ಕೃಷ್ಣನ್ ಕತೆ ಕೇಳುವಾಗ. ಈಗ ಕೃಷ್ಣನಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ದೇವರ ನಾಮ ಆಗಿರ್ಬೋದು, ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ಹಾಡು ಹೇಳ್ತೀಯ ಆಗಿದ್ರೆ? ಓಕೆನಾ? ಸರಿ, ಹಾಗಿದ್ರೆ. ಇಂದು ಎನಗೆ ಗೋವಿಂದ ನಿನ್ನಯ ಪದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದ ಗೋಪಿಯ ಕಂದ, ಸುಂದರ ವದನನೇ ನಂದ ಗೋಪಿಯ ಕಂದ, ಆನಂದ ಇಂದಿರಾ ರಮಣ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ವಾವ್, ಎಷ್ಟು ಚೆನ್ನಾಗಿ ಹೇಳಿದೆ ಗೊತ್ತಾ ರಿಚಾ, ನೀನು ತುಂಬ ಚೆನ್ನಾಗಿ ಹೇಳಿದೆ. ಓಕೆ, ಸೊ ಈಗ ನೀನು ಹಾಡಿನಲ್ಲಿ ಕೃಷ್ಣನ ವರ್ಣನೆ ಮಾಡಿಬಿಟ್ಟೆ, ನಾನು ಕಥೆನಲ್ಲಿ ಕೃಷ್ಣನ ಹೇಳ್ತಿದ್ದೀನಿ, ನೀನು ಹಾಡಲ್ಲಿ ವರ್ಣಿಸ್ತಾ ಇದೀಯ ಕೃಷ್ಣನ. ನಿನಗೆ ಕೃಷ್ಣ ಅಂದರೆ ಇಷ್ಟನಾ? ಓಕೆ, ಸೊ ಯಾಕೆ ಇಷ್ಟ ಕೃಷ್ಣ ನಿನಗೆ? ಅವನ ನಾಟಿನೆಸ್ಸು ಮತ್ತು ಅವನ ಪೊಲೈಟ್ನೆಸ್ ಎಲ್ಲ ಇಷ್ಟ ಆಗುತ್ತೆ. ಹೌದಾ, ಸರಿ. ಸೊ ಅಮ್ಮ ಮನೆಯಲ್ಲಿ ಕತೆಗಳನ್ನೆಲ್ಲ ಹೇಳ್ತಾರ? ಅಜ್ಜಿ, ನಿನಗೆ ಅಜ್ಜಿನೇ ಇನ್ಸ್ಪಿರೇಷನ್ ಅಂತ ಹೇಳಿದೆ ತಬಲಾ ಕಲಿಯೋಕ್ಕೆ ಮತ್ತು ಸಂಗೀತ ಕಲಿಯೋಕ್ಕೆ ಎಲ್ಲ. ಸೊ ಅಜ್ಜಿ ಎಲ್ಲ ಹೇಳ್ತಾರ ನಿನಗೆ ಕತೆಗಳನ್ನ ಹೇಳೋದು ಎಲ್ಲ? ನಿನಗೆ ಕತೆ ಕೇಳೋದು ಅದೆಲ್ಲ ಇಂಟ್ರೆಸ್ಟ್ ಇದೆಯಾ? ಹೌದಾ, ಕತೆಗಳನ್ನೆಲ್ಲ ನೀನು ಕೇಳ್ತೀಯ ಆಗಿದ್ರೆ? ಇಷ್ಟ ಆಗುತ್ತೆ. ಓಕೆ, ನಿನ್ನ ಹಾಬೀಸ್ ಏನು ರಿಚ್ ಆಗಿದ್ರೆ? ಈಗ ತಬಲಾ ಕಲ್ತ್ಕೊಂಡಿದ್ಯಾ, ಸಂಗೀತ ಹೇಳ್ತೀಯಾ, ಆಮೇಲೆ ತುಂಬ ಚಂದ ಡ್ಯಾನ್ಸ್ ಮಾಡ್ತೀಯಾ ಅಂತಲೂ ಕೂಡ ಕೇಳಿದ್ದೀವಿ. ಓಕೆ, ಸೊ ಈ ಫ್ರೀ ಟೈಮಲ್ಲಿ ಇದನ್ನೆಲ್ಲ ಮಾಡ್ತೀಯಾ. ಆಮೇಲೆ ಸೂಪರ್ ಆರ್ಟಿಸ್ಟ್ ಅಂತೆ ನೀನು, ತುಂಬ ಚೆನ್ನಾಗಿ ಏನೋ ಡ್ರಾಯಿಂಗ್ ಎಲ್ಲ ಮಾಡ್ತೀಯಂತೆ, ಎಷ್ಟೊಂದು ಕಾಂಪಿಟೇಷನಲ್ಲಿ ವಿನ್ ಆಗಿದೆಯಂತೆ. ಓಕೆ, ಸೊ ಚೆನ್ನಾಗಿ ಓದ್ತೀಯ ಕೂಡ ಅಂತಲೂ ಅಮ್ಮ ಹೇಳಿದ್ರು ನನಗೆ. ಓಕೆ, ಇಷ್ಟಕ್ಕೆಲ್ಲ ಹೆಂಗೆ ಟೈಮ್ ಸಿಗುತ್ತೆ? ನಮ್ಮ ಮಮ್ಮಿ ಹೇಳ್ತಾ ಇರ್ತಾರೆ, ಇದು ಈ ಥರ ಟೈಮ್ ಟೇಬಲ್ ಅಂತ ಮಾಡಿದ್ದಾರೆ, ಈ ಟೈಮಲ್ಲಿ ಈ ಹಾಬಿ ಮಾಡಬೇಕು, ಈ ಟೈಮಲ್ಲಿ ಇದು ಓದಬೇಕು ಅಂತ ಎಲ್ಲ ಟೈಮ್ ಟೇಬಲ್ ಮಾಡಿಟ್ಟಿದ್ದಾರೆ. ಅದ್ರ ಪ್ರಕಾರ ನಾನು ಹೋಗ್ತೀನಿ.
ಹೌದಾ, ಸರಿ ಸರಿ, ವೆರಿ ಗುಡ್. ಅಂದ್ರೆ ನಾಟಿ ಇಲ್ಲ ಅಂತ ಆಯ್ತು ರಿಚಾ. ಅಮ್ಮ ಹೇಳಿದ ಮಾತೆಲ್ಲ ಕೇಳ್ತಾಳೆ ಅಂತ ಆಯ್ತು. ಸ್ವಲ್ಪ ನಾಟಿ ಇದೀನಿ. ಹೌದಾ, ಹಾ. ಸೊ ಅಮ್ಮ ಏನು ಇದನ್ನ ಕೊಡ್ತಾರೆ ಟೈಮ್ ಟೇಬಲ್, ಅದ್ರ ಪ್ರಕಾರನೇ ನೀವು ಮಾಡ್ಕೊಂಡು ಹೋಗ್ತೀರಾ ಹಂಗಿದ್ರಲ್ಲ? ಒಂದೊಂದ್ಸಲಿ ಹಠ ಮಾಡ್ತೀನಿ, ಮಾಡಲ್ಲ ಅಂತ ಇರ್ತೀನಿ. ಬಟ್ ಬೈತಾರೆ ಒಂದ್ ಸ್ವಲ್ಪ ಆ ಥರ ಮಾಡಿದಾಗ. ಹೌದಾ, ಅಮ್ಮ ಏಟ್ ಕೊಡ್ತಾರ ನಿನಗೆ? ಇಲ್ಲ, ಅಷ್ಟೊಂದು ಕೊಟ್ಟಿಲ್ಲ. ಅಂದ್ರೆ ಕೊಟ್ಟಿದ್ದಾರೆ ಅಲ್ವಾ? ಓಕೆ. ಯಾರು ನಿಮ್ಮನೇಲಿ ಜಾಸ್ತಿ ನಿನಗೆ ಏಟ್ ಕೊಡೋದು, ಅಂದ್ರೆ ಹೊಡಿಯೋದು ಯಾರು? ನಮ್ಮ ಅಜ್ಜಿ. ಅಜ್ಜಿ ಹೊಡಿತಾರ ನಿನಗೆ? ಓಕೆ. ಸೊ ಅಜ್ಜಿನೇ ಇನ್ಸ್ಪಿರೇಷನು, ಅಜ್ಜಿನೇ ಏಟ್ ಕೊಡೋದು, ಅವರೇ ಎಲ್ಲ ಕಲಿಸೋದು. ಓಕೆ ಓಕೆ. ಸೊ ಶ್ರೀಕೃಷ್ಣನ ನೀನು ಹಾಡಲ್ಲಿ ಹೊಗಳಿದೆ ಅಲ್ವಾ? ಈಗ ಕತೆ ನಾನು ಮುಂದುವರಿಸ್ತೇನೆ. ಎಲ್ಲಿವರೆಗೂ ಹೇಳಿದ್ದೆ ಹೇಳು ಕತೆ? ಅವರು ನದಿ ಹತ್ರ. ಹಾ. ಸೊ ಅದ್ ನದಿ ಹೆಸರು ಬಂದು ಯಮುನಾ ನದಿ ಅಂತ ಹೇಳಿ. ಬುಟ್ಟಿನಲ್ಲಿ ವಸುದೇವ ಕೃಷ್ಣನನ್ನ ಕೂರಿಸ್ಕೊಂಡು ನದಿ ಬಳಿ ಬರ್ತಾನೆ. ಅದು ಯಮುನಾ ನದಿ ಆಗಿರುತ್ತೆ. ಅವನು ನದಿ ಬಳಿ ಬಂದ ತಕ್ಷಣನೇ ಏನು ನದಿ ಇರುತ್ತಲ್ಲ, ಅದರ ಅಲೆಗಳು ಎತ್ತರದಿಂದ ಎತ್ತರಕ್ಕೆ, ತುಂಬ ಹೈಟಿಗೆ ಬರ್ತಾ ಇರುತ್ತೆ. ಭೋರ್ಗರಿತಾ ಇರುತ್ತೆ. ಆ ಮಧ್ಯರಾತ್ರಿ ಆಗಿರುತ್ತೆ, ಎಲ್ಲಿ ನೋಡಿದ್ರು ಕತ್ತಲು ಕವಿದ ವಾತಾವರಣ ಇರುತ್ತೆ. ಆಮೇಲೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅವಾಗ ಅದೊಂದು ನೋಡಿದ್ರೆ, ಆ ಸಿಚುಯೇಷನ್ ನೋಡಿದ್ರೆ ಎಂಥವ್ರಿಗೂ ಭಯದ ವಾತಾವರಣ ಇರುತ್ತೆ. ಸೊ ಆ ಥರ ಒಂದು ಮಿರಾಕಲ್ ಆಗ್ತಾ ಇರುತ್ತೆ ನೇಚರಲ್ಲಿ. ಯಾಕಂತ ಹೇಳಿದ್ರೆ ಕೃಷ್ಣ ಅಲ್ಲಿರ್ತಾನೆ. ಸೊ ಆ ನದಿ ಯಾಕೆ ಮೇಲೆ ಎತ್ತರದಿಂದ ಎತ್ತರಕ್ಕೆ ಹೋಗ್ತಾ ಇರುತ್ತೆ ಅಂದರೆ, ಶ್ರೀಕೃಷ್ಣ ಬುಟ್ಟಿನಲ್ಲಿ ಕೂತಿರ್ತಾನೆ ಅಲ್ಲ, ಆ ಕೃಷ್ಣನ ಪಾದ ಸ್ಪರ್ಶ ಮಾಡಬೇಕು ಅಂತ ನದಿ ಹಾತೊರಿತಾ ಇರುತ್ತೆ. ಅದು ಎತ್ತರದಿಂದ ಎತ್ತರಕ್ಕೆ ಮೇಲೆ ಹೋದಾಗ ಆ ಪಾದವನ್ನು ಸ್ಪರ್ಶ ಮಾಡುತ್ತೆ. ಒಂದು ಹನಿ ಆ ಕೃಷ್ಣನ ಪಾದವನ್ನು ಸ್ಪರ್ಶ ಮಾಡಿದ ತಕ್ಷಣ ಹಾಗೆ ನದಿ ತಣ್ಣಗೆ ಆಗೋಗ್ಬಿಡತ್ತೆ. ಆಯ್ತಾ? ಆಗ ಆ ನದಿ ಅದೇ ಜಾಗ ಮಾಡಿ ಕೊಡುತ್ತೆ ಈ ದಡದಿಂದ ಆ ದಡಕ್ಕೆ ಕ್ರಾಸ್ ಮಾಡಕ್ಕೆ. ಅವಾಗ ವಸುದೇವ ಆ ಬುಟ್ಟಿನಲ್ಲಿ ಮಗುನ ಕೂರಿಸ್ಕೊಂಡು ಹೋಗುವಾಗ ದಾರಿ ಏನೋ ಸಿಕ್ತು. ಬಟ್ ಮೇಲ್ಗಡೆ ತುಂಬಾ ಜೋರ್ ಮಳೆ ಬರ್ತಿದೆ ಅಲ್ವಾ? ಆ ಮಳೆಯಿಂದ ಹೆಂಗ್ ತಪ್ಪಿಸ್ಕೊಡೋದು? ಮಗು ನೆಂದೋಗ್ಬಿಡುತ್ತೆ. ಅವಾಗ 7 ಎಡೆ ಸರ್ಪ ಇರುತ್ತೆ. ಓಕೆ. ಆ ಸರ್ಪ ಅದಕ್ಕೆ ಛತ್ರಿ ತರ, ಅಂಬ್ರೆಲಾ ತರ ಆ ಬುಟ್ಟಿಗೆ ಬಂದು ಹಿಂಗಿರುತ್ತೆ. ಇಲ್ಲಿ ಮಗು ಇರುತ್ತೆ ಆಯ್ತಾ? ಆ ಬುಟ್ಟಿಗೆ ಹಿಂಗೆ ಅಂದ್ರೆ ಆ ಮಳೆ ನೀರು ಆ ಮಗು ಮೇಲೆ ಬೀಳಬಾರ್ದು ಅಂತ. ಗೊತ್ತಾಯ್ತಾ? ಸೊ ಆ ರೀತಿ ರಕ್ಷಣೆ ಕೊಟ್ಟು ಈ ದಡದಿಂದ ಆ ದಡಕ್ಕೆ ಕ್ರಾಸ್ ಮಾಡ್ತಾನೆ ವಸುದೇವ ಕೃಷ್ಣನ ಕರ್ಕೊಂಡು. ಆ ದಡದಲ್ಲಿರುವಂತ ಊರು ಯಾವ್ದು ಹೇಳು? ಗೊತ್ತಿಲ್ವಾ? ಅದೇನೆ ಗೋಕುಲ ಅಂತ. ಓಕೆ. ಅಂದ್ರೆ ಶ್ರೀಕೃಷ್ಣ ಮಥುರಾಯಿಂದ ಗೋಕುಲಕ್ಕೆ ರೀಚ್ ಆದ ಅಲ್ವಾ? ಸೊ ಇದು ಕತೆ. ಅಂದ್ರೆ ಗೋಕುಲಕ್ಕೆ ರೀಚ್ ಆಗಿದ್ದಾಯ್ತು. ಈಗ ಮುಂದಿನ ಕತೆ ಹೇಳಬೇಕು. ಗೋಕುಲಕ್ಕೆ ಹೋಗಿ ಆ ಪುಟಾಣಿ ಮಗು ಯಾರನ್ನ ರೀಚ್ ಮಾಡುತ್ತೆ ಅಲ್ವಾ? ಆಮೇಲೆ ಆ ಮಗುನ ಎಲ್ಲಿ ಬಿಡ್ತಾರೆ? ಈಗ ಇಲ್ಲಿ ನೋಡಿದ್ರೆ ಕಂಸ ಕೊಂದು ಬಿಡ್ತಾನೆ, ವಾಪಸ್ ಕರ್ಕೊಂಬರಕ್ಕಾಗಲ್ಲ. ಅಲ್ಲಿ ಮಗುವನ್ನ ಕೊಡ್ಬೇಕು. ಯಾರಿಗೆ ಕೊಡುವುದು? ಸೊ ಅದನ್ನ ಹೇಳ್ತೀನಿ, ಓಕೆನಾ? ಈಗ ಗೋಕುಲಕ್ಕೆ ಪಾಪು ಬಂತು ಅಂದ್ರೆ ಪುಟಾಣಿ ಮುದ್ದು ಕೃಷ್ಣ ಈಗ ಗೋಕುಲಕ್ಕೆ ರೀಚ್ ಆಗಿದ್ದಾಯ್ತು ಅಲ್ವಾ? ವಸುದೇವ ಇದ್ದಾನೆ ಆಯ್ತಾ? ಈಗ ಗೋಕುಲದ ಒಳಗಡೆ ಬರ್ತಾನೆ. ಒಳಗಡೆ ಬಂದಾಗ ಯಾರಿಗೆ ಕೊಡಬೇಕು ಅಂತ ಹೇಳಿದಾಗ ಆ ಮಗು ಸೇರುವಂಥದ್ದು ಯಾರ ಕೈಗೆ ಸೇರುತ್ತೆ ಅಂತ ಹೇಳ್ತೀನಿ ರಿಚಾ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರೋಣ. ಓಕೆ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ಮಗು ನನ್ನ ಜೊತೆನಲ್ಲಿದೆ. ಅದ್ಭುತವಾದಂತಹ ಗಾಯಕಿಯವರು, ಹಾಗೆ ತಬಲಾ ಆರ್ಟಿಸ್ಟ್. ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ವೇದಿಕೆ ಕಾರ್ಯಕ್ರಮಗಳಲ್ಲಿ ಬಹುಮಾನನ ತಗೊಂಡಿರುವಂಥವ್ರು, ಬಹುಮಾನವನ್ನ ಮುಡಿಗೇರಿಸಿಕೊಂಡಿರುವಂಥ ಪುಟಾಣಿ ಗಾಯಕಿ ನನ್ನೊಟ್ಟಿಗೆ ಇದೆ. ಇನ್ನೊಂದಷ್ಟು ಹಾಡುಗಳನ್ನು ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಗೋಕುಲಾಷ್ಟಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅಪರೂಪದ ಪ್ರತಿಭೆ ನಮ್ಮೊಟ್ಟಿಗೆ ಇದ್ದಾರೆ. ಪುಟಾಣಿ ಗಾಯಕಿ ಹಾಗೂ ತಬಲಾ ಆರ್ಟಿಸ್ಟ್ ಅವರು. ಸೊ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬಹುಮಾನಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ಪುಟಾಣಿ ನಮ್ಮೊಟ್ಟಿಗೆ ಇದೆ. ಹಾಗೆ ಆಕೆಯ ಧ್ವನಿಯ ಮುಖಾಂತರವಾಗಿ ಶ್ರೀಕೃಷ್ಣನ ಹಾಡಿ ಹೊಗಳ್ತಾ ಇದ್ದಾಳೆ. ಸೊ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ರಿಚಾ, ನಾನು ನಿಮಗೆ ಕಥೆಯನ್ನು ಹೇಳ್ತಾ ಇದ್ದೆ ಶ್ರೀಕೃಷ್ಣನ ಕುರಿತಾಗಿ. ಸೊ ಕೃಷ್ಣ ಎಲ್ಲಿಗೆ ಬಂದು ತಲುಪದ ಹಾಗಿದ್ರೆ? ನೆನಪಿಲ್ಲ. ನಾನು ಈಗ ಜಸ್ಟ್ ಹೇಳಿದೆ ಅಲ್ವಾ, ಗೋಕುಲಕ್ಕೆ ಅಲ್ವಾ? ಸೊ ಗೋಕುಲಕ್ಕೆ ಬಂದು ಕೃಷ್ಣ ಸೇರ್ಕೊಂಡಿದ್ದಾಯ್ತು. ಈಗ ಗೋಕುಲದಲ್ಲಿ ಯಾರ ಬಳಿ ಹೋಗ್ತಾನೆ ಕೃಷ್ಣ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗ ನನಗೆ ಇನ್ನೊಂದು ಸಾಂಗ್ ನಿನ್ನ ಬಾಯಲ್ಲಿ ಅಥವಾ ನಿನ್ನ ಧ್ವನಿನಲ್ಲಿ ಕೇಳಬೇಕು ಅಂತ ನನ್ಗನ್ನಿಸ್ತಾ ಇದೆ. ಯಾವ್ದಾದ್ರು ಒಂದು ಸಾಂಗ್ ನನಗೋಸ್ಕರ ಹೇಳ್ತೀಯಾ? ಈಗ ಯಾವ ಸಾಂಗ್ ಹೇಳ್ತೀಯಾ? ಸಾಹಿತ್ಯ ಪ್ಲಸ್ ಸ್ವರ ಇರುವಂತಹ ಒಂದು ಗೀತೆ. ಓಕೆ ಓಕೆ,
ಓಕೆ. ಗ ಗ ಗ ಮ ಗ ರೆ ಸರಿ ಸಾರಿ ಸರಿ ನಿ ಸಾರಿ ಗ ಸ ಗ ಗ ಗ ಮ ಗ ರೆ ಸರಿ ಸರಿ ಗ ಮ ಗ ರೆ ಗ ಸ ಪ ಸ ನಿ ಸ ರೀ ನಿ ಪ ಸ ಗ ರಿ ರಿ ಗ ರಿ ನಿ ಪ ಸ ಗ ರಿ ಪ ದ ಪ ಮ ಗ ರಿ ಸರಿ ಸ ನಿ ಪ ದ ನಿ ಸ ಶಕ್ತಿ ಸಹಿತ ಗಣಪತಿಂ ಶಂಕರಾಧಿ ಸೇವಿತಂ ವಿರಕ್ತ सकल मुनिवर सुरराज विनुत गुरुगुहं भक्तानि पोषकं भवसुतं विनायकं भक्तिमुक्तिप्रदमुषितङ्गं भक्तपदाम्बुज भवय मे शक्तिसहित गणपतिं शङ्करादिसेवितं विरक्त सकल मुनिवर सुरराज विनुत गुरुगुहं राज विनुत गुरुगुहं राज विनुत ಗುರುಗುಹಂ. ಓಕೆ. ಸೊ ತುಂಬ ಚೆನ್ನಾಗಿ ಹಾಡು ಹೇಳೋದನ್ನ ಕಲ್ತ್ಕೊಂಡಿದ್ಯಾ ಅಲ್ವಾ ನೀನು? ಓಕೆ, ಸರಿ. ಈಗ ನೀನು ಹಾಡಿನ ಮುಖಾಂತರ ಆಮೇಲೆ ವಿಘ್ನೇಶ್ವರನಿಗೆ ಸ್ತುತಿಗಳನ್ನ ಹೇಳ್ತಾ ಇದ್ದೀಯಾ. ಸೊ ಇನ್ನು ಯಾವ ಯಾವ ದೇವರ ನಾಮಗಳನ್ನ ಅಥವಾ ಯಾವ ದೇವರಿಗೆ ಸಂಬಂಧಪಟ್ಟಂಥ ನಾಮಗಳನ್ನ ನೀನು ಕಲ್ತಿದ್ಯಾ? ನಾನು ಎಲ್ಲ ದೇವರು ಸಂಬಂಧಪಟ್ಟಿದ್ದು ಹಾಡು ಕಲ್ತಿದ್ದೀನಿ. ಯಾವ್ದು ಕೇಳಿದ್ರು ನಾನು ಹೇಳ್ಬೋದು. ಹೌದಾ? ಸರಿ. ಅಂದ್ರೆ ಯಾವಾಗ್ಲೂ ನೀನು ಗುನುಗ್ತಾನೇ ಇರ್ತೀಯ, ಹಾಡನ್ನು ಹೇಳ್ತಾನೇ ಇರ್ತೀಯ? ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ಅದಕ್ಕೆ ಟೀಚರ್ಸ್ ಎಲ್ಲ ಬೈತಾ ಇರ್ತಾರೆ. ಅವಾಗ ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅದನ್ನ ಹೇಳೋದೆಲ್ಲ. ಹೌದಾ? ಸೊ ನಿನ್ ವಾಯ್ಸ್ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಹಂಗಾರೆ? ಓಕೆ. ಸ್ಕೂಲಲ್ಲಿ ಕಾಂಪಿಟೇಷನ್ ಎಲ್ಲ ಆಗ್ತಾ ಇರತ್ತೆ. ಓಕೆ, ಅವಾಗ ನೀನು ಪಾರ್ಟಿಸಿಪೇಟ್ ಮಾಡ್ತೀಯಾ? ನಾಳೆನೇ ಒಂದು ಕೊಯರ್ ಗ್ರೂಪ್ದು ಒಂದು ಇದಿದೆ, ಸಾಂಗ್ ಪಾರ್ಟಿಸಿಪೇಷನ್ ಇದೆ, ನಾಳೆ ಹೋಗ್ತಾ ಇದ್ದೀನಿ ನಾನು. ಓಕೆ. ಸೊ ನಿನ್ನ ಫ್ರೆಂಡ್ಸಿಗೆಲ್ಲ ನಿನ್ನಂದ್ರೆ ಇಷ್ಟ? ಓಕೆ. ಸೊ ಎಲ್ಲರೂ ಸೇರ್ಕೊಂಡಾಗ ಆರಾಮ್ಸೆ ಹಾಡು ಹೇಳೋದು ಅದನ್ನೆಲ್ಲ ಮಾಡ್ತೀರಾ ನೀವು? ಓಕೆ. ಸೊ ಹಾಡು ಹೇಳಿ ಕಾಂಪಿಟೇಷನ್ ಅಂದ್ರೆ ಆಲ್ವೇಸ್ ನೀನೇ ವಿನ್ ಆಗ್ಬಿಡ್ತೀಯ ಆಗಿದ್ರೆ? ಓಕೆ, ಎಸ್. ಓಕೆ, ಈಗ ನಾನು ಕೃಷ್ಣನ್ ಕಥೆನ ಮುಂದುವರಿಸಲಾಗಿದ್ರೆ ಗೋಕುಲಕ್ಕೆ ಬಂದು ಆಗಿದೆ. ಕೃಷ್ಣನ್ ಕರ್ಕೊಂಡ್ ಬಂದಿದ್ದು ವಸುದೇವ ಅಲ್ವಾ, ಅಪ್ಪ. ಸೊ ವಸುದೇವ ಕರ್ಕೊಂಡು ಬಂದಂತ ಕೃಷ್ಣನನ್ನ ಎಲ್ಲಿ ಬಿಡೋದು ಅಂತ ಹೇಳಿದ್ರೆ ಯಶೋದೆ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾನೆ. ಓಕೆ. ಯಶೋದೆ ಕೈ ಸೇರಿದ್ ಯಾವಾಗ ಅಂತ ಹೇಳಿದ್ರೆ ಶ್ರೀಕೃಷ್ಣ ನಿನ್ನೆ ರಾತ್ರಿ, ಅಂದ್ರೆ ಸೊ ಶ್ರೀಕೃಷ್ಣ ಜನ್ಮ ಆಗಿದ್ದ ರಾತ್ರಿನೇ ಕರ್ಕೊಂಡು ಹೋಗಿ ಕಂಸ ಎಲ್ಲಿ ಮಗುನ ಸಾಯಿಸ್ಬಿಡ್ತಾನೋ ಅಂತ ಹೇಳಿ ವಸುದೇವ ಯಶೋದೆಯ ಬಳಿ ಆ ಮಗುವನ್ನ ಕೊಡ್ತಾನೆ. ಸೊ ಯಶೋದೆಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಮುದ್ದು ತುಂಡು ಕೃಷ್ಣನ ನೋಡಿದ ತಕ್ಷಣ ಅವಳಿಗೆ ಸಂತೋಷ ತಡ್ಕೊಳಕ್ಕೆ ಆಗೋದಿಲ್ಲ. ಅಷ್ಟು ಖುಷಿಯಿಂದ ನನ್ನ ಕೈಯಲ್ಲಿ ಮಗು ಬಂತು ಅಂದರೆ, ಸೊ ನಮ್ಮ ಮನೆಗೆ ಒಂದು ಪುಟಾಣಿ ಕೃಷ್ಣ, ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ, ಕ್ಯೂಟ್ ಆಗಿರುವಂಥ ಕೃಷ್ಣ ಬಂದ ಅಂತ ಆಕೆ ಸಡಗರ ಸಂಭ್ರಮದಲ್ಲಿ ಇರ್ತಾಳೆ. ಇಡೀ ದಿನ ಆ ಆಚರಣೆಯಲ್ಲಿ ಮುಳುಗ್ತಾಳೆ. ಓಕೆ. ಆ ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡ್ಕೊತಾರೆ ಗೋಕುಲದಲ್ಲಿ. ಇಡೀ ಊರೇ ಅಂದರೆ ಆ ಎಲ್ಲ ಊರಲ್ಲಿ ಗೋಕುಲದಲ್ಲಿ ಅಷ್ಟೂ ಜನರ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಗೋಕುಲಕ್ಕೆ ಬಂದ ಅಂತ. ಓಕೆ. ಸೊ ಇದು ಕತೆ. ಈಗ ಕೃಷ್ಣ ಹೋಗಿದ್ದು ಎಲ್ಲಿಗೆ? ಗೋಕುಲಕ್ಕೆ. ಓಕೆ. ನಿನ್ನೆ ಶ್ರೀಕೃಷ್ಣ ಹುಟ್ಟಿದ್ದ, ಹಾಗಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿನ ನಿನ್ನೆ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತು ಗೋಕುಲಾಷ್ಟಮಿ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಶ್ರೀಕೃಷ್ಣ ಗೋಕುಲಕ್ಕೆ ಹೋಗಿದ್ದು ಇವತ್ತಿನ ದಿನ, ಹಾಗಾಗಿ ಇವತ್ತಿನ ದಿನವನ್ನ ಗೋಕುಲಾಷ್ಟಮಿ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ. ಹಾಗಾಗಿ ಇವತ್ತು ಗೋಕುಲಾಷ್ಟಮಿ. ಓಕೆ. ಸೊ ಇವತ್ತು ಸುಮಾರು ಮನೆಗಳಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಸೆಲೆಬ್ರೇಷನ್ಸ್ ಇರುತ್ತೆ, ಬಹಳ ವಿಧಿವಿಧಾನಗಳಿಂದ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈಗ ನಿನಗೆ ಗೊತ್ತಾಯ್ತಾ? ಸೊ ನಾಳೆ ಯಾರಾದ್ರೂ ನಿನ್ನನ್ನು ಕೇಳಿದ್ರೆ ಅಥವಾ ನಾಳೆ ನೀನು ಹೋಗಿ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಬೋದು ಅಲ್ವಾ, ಗೋಕುಲಾಷ್ಟಮಿಯನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ನಿನಗೆ ಗೊತ್ತಿತ್ತು ಕೃಷ್ಣನ್ ಬಗ್ಗೆ ಒಂದ್ ಸ್ವಲ್ಪ, ಬಟ್ ನಾನು ಇನ್ನೂ ಜಾಸ್ತಿ ಹೇಳಿದೆ ಅಲ್ವಾ, ನಿನಗೆ ಗೊತ್ತಾಯ್ತು ಅನ್ಸುತ್ತೆ. ಈಗ ನಂದೊಂದು ಡೌಟ್ ಇದೆ. ನೆನ್ನೆ ನಾವು ಕೃಷ್ಣನೆಲ್ಲ ಐಡಲ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಇವತ್ತು ಯಾವ ಥರ ಪೂಜೆ ಮಾಡ್ಬೋದು? ಇವತ್ತು ಹೇಗೆ ಪೂಜೆ ಮಾಡ್ತೀವಿ ಅಂದರೆ ಏನು ಗೊತ್ತಾ, ಒಂದೊಂದು ಊರಲ್ಲಿ ಅಥವಾ ಒಂದೊಂದು ಮನೆಯಲ್ಲಿ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಇವತ್ತು ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಶ್ರೀಕೃಷ್ಣನ ವಿಗ್ರಹ ಇರುತ್ತೆ, ಆ ವಿಗ್ರಹದ ಮುಂದೆ ಕೃಷ್ಣನಿಗೆ ಫೇವ್ರೆಟ್ ಫುಡ್ಗಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಕೃಷ್ಣನಿಗೆ ಫೇವ್ರೆಟ್ ಫುಡ್ ಯಾವುದು ಅಂತ ನಿನಗೆ ಗೊತ್ತಾ? ಬೆಣ್ಣೆ ಜೊತೆಲಿ ಶ್ರೀಕೃಷ್ಣನ ಬೆಸ್ಟ್ ಫ್ರೆಂಡ್ ಒಬ್ರಿದ್ರು. ಯಾರು? ಗೊತ್ತಿಲ್ವಾ? ಶ್ರೀಕೃಷ್ಣನ ಬೆಸ್ಟ್ ಫ್ರೆಂಡು ಅವಲಕ್ಕಿಯನ ಕುಚೇಲ ಅಂತ. ಅಂದ್ರೆ ಶ್ರೀಕೃಷ್ಣನ ಬೆಸ್ಟ್ ಫ್ರೆಂಡು ಕುಚೇಲ ಶ್ರೀಕೃಷ್ಣನ ನೋಡೋಕೆ ಬಂದಾಗ
ಒಂದು ಮುಷ್ಟಿ ಅಥವಾ ಒಂದು ಹಿಡಿ ಅವಲಕ್ಕಿಯನ್ನು, ಗೊತ್ತಾ ನಿನಗೆ ಅವಲಕ್ಕಿನ ತಗೊಂಡ್ಬಂದು ಶ್ರೀಕೃಷ್ಣನ್ಗೆ ಕೊಟ್ಟಿರ್ತಾನೆ. ಅವಾಗಿನಿಂದ ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಂಥ ಈ ಫುಡ್ಡೇ ನನ್ನ ಫೇವ್ರೇಟ್ ಫುಡ್ಡು ಅಂತ ಆಗುತ್ತೆ. ಸೊ ಅವಲಕ್ಕಿ ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದಂಥದ್ದು. ಅಂದರೆ ಫೇವ್ರೇಟ್ ಫುಡ್ ಯಾವುದು ಕೃಷ್ಣನಿಗೆ ಅಂದರೆ ಅವಲಕ್ಕಿ. ಹಾಗಾಗಿ ನಿನ್ನೆ ಮತ್ತು ಇವತ್ತು ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಗೋಕುಲಾಷ್ಟಮಿ ಎರಡೂ ದಿನವೂ ಕೂಡ ನಾವು ಕೃಷ್ಣನಿಗೆ ಅವಲಕ್ಕಿನಲ್ಲಿ ಮಾಡದಂಥ ಸಿಹಿ ತಿಂಡಿಗಳನ್ನು ಇಡ್ತೀವಿ. ಓಕೆ, ಅವಲಕ್ಕಿನಲ್ಲಿ ಸುಮಾರು ಸಿಹಿ ತಿಂಡಿಗಳನ್ನು ಅಮ್ಮನೂ ನಿನಗೆ ಮಾಡಿಕೊಟ್ಟಿರ್ತಾರೆ ಅಂತ ಅನ್ಕೊಳ್ತೀನಿ ಅಲ್ವಾ. ಸೊ ಆ ಥರ ಒಂದು ಸಿಹಿ ತಿಂಡಿಗಳನ್ನು ಕೃಷ್ಣನ ವಿಗ್ರಹದ ಮುಂದೆ ಇಟ್ಟು ಅದಕ್ಕೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡ್ತೀವಿ. ಓಕೆ, ಇದು ಇವತ್ತಿನ ಕಥೆ ಆಗಿತ್ತು. ಇಷ್ಟ ಆಯ್ತಾ ನಿನಗೆ ಕಥೆ? ಇಷ್ಟ ಆಯ್ತು, ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಸೊ ಆ ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ, ತುಂಟ ಕೃಷ್ಣ, ನಾಟಿ ಕೃಷ್ಣ, ಇವೆಲ್ಲ ಕೃಷ್ಣನಿಗೆ ಬಂದಂಥ ಒಂದು ಬಿರುದುಗಳು. ಓಕೆ, ಅವನು ತುಂಬಾ ತುಂಟ ಅಂತೆ, ಬಟ್ ತುಂಬಾ ಬುದ್ಧಿವಂತ, ತುಂಬಾ ಮುದ್ದು ಹುಡುಗ, ಆಯ್ತಾ. ಕಳ್ಳ ಕೃಷ್ಣ ಅಂತ ಹೇಳ್ತಾರೆ. ಸೊ ಯಾಕೆ ಕಳ್ಳ ಕೃಷ್ಣ ಅಂತ ಹೇಳ್ತಾರೆ ಅಂತ ನಿನಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈಗ ನಾನೇ ಎಷ್ಟು ಹೊತ್ತಿಂದ ನಾನೇ ಮಾತಾಡ್ತೀನಿ ಅಲ್ವಾ. ಈಗ ನೀನೇನ್ ಮಾಡ್ಬೇಕು ಹೇಳು? ಇನ್ನೊಂದು ಹಾಡು ಹಾಡ್ಬೇಕು. ಕರೆಕ್ಟ್. ಸೊ ಈಗ ನನಗೋಸ್ಕರ ಇನ್ನೊಂದು ಹಾಡನ್ನ ನಾನು ಹೇಳಬೇಕಾಗತ್ತೆ. ಓಕೆ, ಯಾವ ಹಾಡು ಹೇಳ್ತೀಯಾ? ರಾಮಕೃಷ್ಣರು ಮನೆಗೆ. ವೆರಿ ಗುಡ್. ಈಗ ರಾಮ ಮತ್ತೆ ಕೃಷ್ಣ ಇಬ್ರು ಬಂದ್ಬಿಡ್ತಾರಲ್ವಾ. ಸರಿ, ಹಾಗಿದ್ರೆ ರಾಮಕೃಷ್ಣರದು ಒಂದು ಸಾಂಗ್. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆಗೆರೋ, ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆಗೆರೋ, ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ. ಚೆಂಡು ಬಗರಿ ಚಿನ್ನ ಕೋಲು ಸಜ್ಜುಗವಲುಪಿ, ದುಂಡು ಮಲ್ಲಿಗೆ ಮುಡಿದು ಕೊಳಲ ಉದುತ ನಾಡುತ್ತಾ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆಗೆರೋ, ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ. ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ. ಓಕೆ, ರಾಮನನ್ನು ಕರೆದೆ, ಕೃಷ್ಣನನ್ನು ಕರೆದೆ, ಜೊತೆಗೆ ವಿಘ್ನೇಶ್ವರನ್ನು ಕೂಡ ನೆನಪು ಮಾಡಿಕೊಂಡೆ. ಓಕೆ, ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀನು ಹಾಡು ಹೇಳಿದೀಯಾ. ನನಗಂತೂ ತುಂಬ ಖುಷಿ ಆಯಿತು. ಸೊ ನಿನಗೆ ಖುಷಿ ಆಯಿತಾ? ನನಗೂ ಖುಷಿ ಆಯಿತು. ಈ ಥರ ಎಲ್ಲ ಕತೆಗಳನ್ನೆಲ್ಲ ಕೇಳೋಕ್ಕೆ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಇಷ್ಟ ಆಗುತ್ತಾ ನಿನಗೆ ಕತೆಗಳನ್ನೆಲ್ಲ ಕೇಳೋಕ್ಕೆ? ಈಗ ನಾನು ಕೃಷ್ಣ ಅಂದರೆ ಗೋಕುಲಾಷ್ಟಮಿ ಯಾಕೆ ಮಾಡ್ತಾರೆ ಅಂತ ನಿನಗೆ ಹೇಳಿದೆ. ಜೊತೆಲಿ ನಿನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದೆ. ಇನ್ನು ಕಳ್ಳ ಕೃಷ್ಣ ಅಂತ ಕೃಷ್ಣನ್ಗೆ ಹೇಳ್ತಾರೆ, ಯಾಕೆ ಅಂತ ಗೊತ್ತಾ? ನೀನು ಏನಾದರೂ ಗೆಸ್ ಮಾಡ್ತೀಯಾ? ಕಳ್ಳ ಕೃಷ್ಣ ಏನು? ಯಾಕೆ ಅಂದರೆ ಅವನು ಬುಟ್ಟಿಯಲ್ಲಿ ಮೇಲ್ಗಡೆ ಬೆಣ್ಣೆ ಮಾಡಿ ಇಡ್ತಾ ಇದ್ರು ಅವರಮ್ಮ. ಅವಾಗ ಒಂದು ಗೊತ್ತಿಲ್ದಂಗೆ, ಯಾರ್ದು ಗೊತ್ತಿಲ್ದಂಗೆ ಅವನ ಫ್ರೆಂಡ್, ತುಂಬ ಮಂಕಿಗಳ ಫ್ರೆಂಡ್ ಇರ್ತೆ, ಅವ್ರ ಹೆಲ್ಪಿಂದ ಆ ಬೆಣ್ಣೆನನ್ನು ತಿಂತಾ ಇರ್ತಾನೆ. ಅದಕ್ಕೆ ಅವರಮ್ಮ ಬಂದು ನೋಡಿದಾಗ ಅವನು ಕಳ್ಳ ಕೃಷ್ಣ ಅಂತ ಒಂದು ಟೈಟಲ್ ಬರ್ತಾನೆ. ಸೊ ಮಕ್ಕಳಿಗೆ ನೋಡಿ ವೀಕ್ಷಕರೇ, ಎಲ್ಲ ಕಥೆಗಳು ಗೊತ್ತಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾರ್ಟೂನ್ ನೀನು ಜಾಸ್ತಿ ನೋಡ್ತೀಯಾ ಅಂತ ಅನ್ಕೊಂತೀನಲ್ಲ. ಸೊ ಕಾರ್ಟೂನ್ ನೋಡಿ ಈ ಒಂದು ಕತೆ ನಿನಗೆ ಗೊತ್ತಿರುತ್ತೆ. ಎಸ್, ಕೃಷ್ಣನಿಗೆ ತುಂಬ ಇಷ್ಟವಾದಂಥದ್ದು ಏನು ಅಂತ ಹೇಳಿದ್ರೆ ಬೆಣ್ಣೆ. ನೀನೇ ಹೇಳಿದೆ, ಬೆಣ್ಣೆ ಅಂದರೆ ಕೃಷ್ಣನಿಗೆ ತುಂಬ ಇಷ್ಟ ಅಂತ. ಸೊ ಬೆಣ್ಣೆ ಕೊಡಮ್ಮ, ಬೆಣ್ಣೆ ಕೊಡಮ್ಮ ಅಂತ ಯಶೋಧ ಮಾತೆನ ಶ್ರೀಕೃಷ್ಣ ಕೇಳ್ತಿರ್ತಾನೆ. ಅವಾಗ ನಿಮ್ಮಮ್ಮ ಏನಾದರೂ ಕೊಡು ಅಂತ ಹೇಳಿದ್ರೆ ಸ್ವಲ್ಪ ಕೊಡ್ತಾರೆ, ಅಥವಾ ಇನ್ನೊಂದ್ಸಲಿ ಕೊಡ್ತಾರೆ. ಪದೇ ಪದೇ ನೀನು ಅದೇ ಕೇಳ್ತಿದ್ರೆ ಏನು ಮಾಡ್ತಾರೆ ಅಮ್ಮ? ಕೊಡಲ್ಲ, ಅವಾಗ ಪೆಟ್ಟು ಕೊಡ್ತಾರೆ ಅಲ್ವಾ. ಸೊ ಅದೇ ತರ ಯಶೋಧ ಏನ್ ಮಾಡ್ತಾ ಇದ್ಲು, ಶ್ರೀಕೃಷ್ಣ ಬೆಣ್ಣೆ ತಿಂತಾನೆ, ತುಂಬಾ ತಿಂತಾನೆ ಅಂತ ಹೇಳಿ ಒಂದು ಕಂಬಕ್ಕೆ ಶ್ರೀಕೃಷ್ಣನನ್ನ ಕಟ್ಟಾಕ್ತಾ ಇದ್ಲು. ಕಟ್ಟಾಕಿ ನೀನ್ ಇಲ್ಲೇ ಇರು, ಬೆಣ್ಣೆನ ಎಷ್ಟು ತಿಂತೀಯ ನೀನು ಅಂತ ಹೇಳ್ತಾ ಇದ್ಲು. ಬಟ್ ಇವನಿಗೆ, ಶ್ರೀಕೃಷ್ಣನಿಗೆ ತುಂಬಾ ಫ್ರೆಂಡ್ ಸರ್ಕಲ್ ಇತ್ತು. ಅವಾಗ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಅವನು ಏನ್ ಮಾಡ್ತಾ ಇದ್ದ, ಅಮ್ಮ ಎಲ್ಲಾದ್ರೂ ಆಚೆ ಹೋದಾಗ ಅಮ್ಮ ಎಷ್ಟೇ ಕೃಷ್ಣ ಎಲ್ಲೇ ಬೆಣ್ಣೆ ಇಟ್ಟರು ತಿಂದು ಬಿಡ್ತಾನೆ ಅಂತೇಳಿ ಬಚ್ಚಿಡೋಳು ಅಮ್ಮ ಯಶೋದೆ. ಆವಾಗ ಅದನ್ನ ಕದ್ದು ಕದ್ದು ತಿಂತಾ ಇದ್ದ ಶ್ರೀಕೃಷ್ಣ. ಅವಾಗಿನಿಂದ ಕೃಷ್ಣನಿಗೆ ಕಳ್ಳ ಕೃಷ್ಣ ಅಂತ ಹೆಸರು ಬರುತ್ತೆ. ಓಕೆ, ಬೆಣ್ಣೆ ಕೃಷ್ಣ ಅಂತ ಯಾಕೆ ಹೆಸರು ಬರುತ್ತೆ ಅಂದ್ರೆ ಅವನು ಬೆಣ್ಣೆ ಜಾಸ್ತಿ ಇಷ್ಟಪಟ್ಟು ತಿಂತಾ ಇರ್ತಾನೆ, ಹಾಗಾಗಿ ಬೆಣ್ಣೆ ಕೃಷ್ಣ ಅಂತ. ಮತ್ತೆ ತುಂಟ ಕೃಷ್ಣ ಅಂತ ಕೃಷ್ಣನ ಕರಿತೀವಿ. ಯಾಕೆ? ನೀನೇ ಹೇಳ್ದೆ ಅಲ್ವಾ, ತುಂಬ ನಾಟಿನೆಸ್ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಎಸ್, ಅಂದರೆ ಪುಟಾಣಿ ಕೃಷ್ಣ ಅಲ್ವಾ, ಪುಟಾಣಿ ಮಕ್ಕಳು ತುಂಬ ನಾಟಿ ಆಗಿರ್ತಾರೆ ಅಲ್ವಾ, ತುಂಟತನ ಜಾಸ್ತಿ ಇರುತ್ತೆ, ಹಾಗಾಗಿ ಕೃಷ್ಣನಿಗೆ ತುಂಟ ಕೃಷ್ಣ ಅಂತಲೂ ಕರೀತಾರೆ. ಓಕೆ, ಸೊ ಇವತ್ತಿನ ಕತೆ ರಿಚಾಂಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಯಿತು. ಇಷ್ಟ ಆಯ್ತಾ? ಓಕೆ, ಎಸ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಿಚಾ, ನೀನು ಇವತ್ತು ಬಂದೆ, ಆಮೇಲೆ ನಿನ್ನ ವಾಯ್ಸ್ ಕೇಳಿ ನನ್ನಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಹಾಡು ಹೇಳಿದೆ. ಓಕೆ, ಹೀಗೆ ನಿನಗೆ ದೇವರು ಒಳ್ಳೇದು ಮಾಡಲಿ. ಓಕೆ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ನೀನು ತಗೋ.
ಇನ್ನೂ ಹೆಚ್ಚು ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು ಅಥವಾ ಕಾರ್ಯಕ್ರಮಗಳು ನಿನಗೆ ಸಿಗಲಿ ಅಂತ ನಾನು ಕೂಡ ಇವತ್ತಿನ ಗೋಕುಲಾಷ್ಟಮಿ ದಿನ ವಿಶೇಷವಾದಂಥ ದಿನ ನಿನಗೆ ಹಾರೈಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿನಗೆ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಅಂದರೆ ತಪ್ಪಾಗಲಾರದು ಪುಟಾಣಿ ಗಾಯಕಿ ನಮ್ಮೊಟ್ಟಿಗೆ ಇದ್ರು. ಹಾಗೆ ಇವರು ತಬಲಾ ವಾದಕಿ ಕೂಡ ಅಂತೆ. ತುಂಬ ಚೆನ್ನಾಗಿ ತಬಲಾ ಒಂದು ವಾದ್ಯವನ್ನು ನುಡಿಸುವಂಥ ಕಲೆ ರಿಚ್ ಆಗೇ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕೆ ಒಂದಷ್ಟು ಹಾಡುಗಳನ್ನು ಆಡಿ ನಮ್ಮನ್ನೆಲ್ಲ ಮನರಂಜಿಸಿದ್ದಾಳೆ. ಸೊ ಹಾಗೆ ಇದರೊಟ್ಟಿಗೆ ಗೋಕುಲಾಷ್ಟಮಿಯ ವಿಶೇಷತೆಯ ಕುರಿತಾಗಿ ಒಂದು ಕಥೆಯ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.